ಆ ರೈತನ ಮನೆಯಲ್ಲಿ ನೌಕರಿ ಮಾಡ್ತಾರೆ. ಅದರ ಚಿಂತೆ ನಿನಗೆ ಬೇಕು. ಕುರಿ ಕಾಯುವುದಷ್ಟೇ ನಿನ್ನ ಕೆಲಸ. ಅದೇ ಕುರಿ ಕಾಯುವ ಗೋಮಾಯ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಆಗ್ತಿತ್ತು. ಅದನ್ನು ಕೇಳುತ್ತಾರೆ, ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಹೇಳಿ ಆ ಗೌಡನ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಬೇಕಲ್ಲ? ನಿನ್ನ ಅವನ ಮಾತು ಕೇಳಿ ನಾನೇನು ಇದ್ದ ಕುರಿಗಳನ್ನ ಮಾಡ್ಬೇಕಾ? ಇಲ್ಲ, ಆ ಗೌಡನ ಬಳಿ ಕ್ಷಮೆ ಹೇಳ್ಬೇಕಾ? ಒಂದಾಗ್ಲೇಬೇಕು. ಸಾಧ್ಯವಿಲ್ಲ ಶಿಷ್ಯರೇ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಅವನು MLA ಆದ್ರೇನು, ಮಂತ್ರಿ ಆದ್ರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಹೇಬಾಗ್ಲಿ ಅಂತ ಶಾಲೆ ಕಲಿಸಿದ್ರೆ ನನಗೆ ಬುದ್ಧಿ ಆಗ್ಬಿಟ್ಟಿಯ? ನೀನಲ್ಲದೆ ಇದೇ ಮಾತಕ್ಕೆ ಅವನಾದ್ರೂ ಆಡಿದೆ ಆ ವೀರ ಸಿಂಧೂರು ಲಕ್ಷ್ಮಣ ಗೌಡನ ತಲೆದಾಗ ನನಗೆ ಅವನ ವೃಂದವನ್ನು ತೆಗೆದು ಬಿಡ್ತಿದ್ದೆ. ನನ್ನ ಎದುರಿಗೆ ಈ ನಿನ್ನ ಮಾತೆ. ವೀರ, ನೀನೀಗ ಒಳಗೆ ನಡಿ. ಮಂಗಲ, ಇವನನ್ನು ಒಳಗಡೆ ಕರೆದುಕೊಂಡು ನಡಿ. ಯಾಕಣ್ಣ, ನೀನು ಕೂಡ ಅವನ ಮಾತಿಗೆ ಹೆದರಿ ಹೇಡಿಯಾಗಿ ನಡೆಯುತ್ತೀಯ? ಇಲ್ಲ, ಈ ಜಗದ ರೈತರನ್ನ ಗೌರವಕ್ಕೆ ತಲೆಬಾಗುವಂತೀಯ? ವೀರ, ಇದು ನನ್ನ ಆಜ್ಞೆ. ಒಳಗಡೆ ನಡೆ ಅಂದೆ ಅಷ್ಟೇ. ಆಯ್ತು ಅಣ್ಣ, ಅತ್ತಿಗೆ ಬನ್ನಿ ಹೋಗೋಣ. ಅಣ್ಣ, ಇವನ ನಮಗೆ ಬುದ್ಧಿ ಹೇಳಲಿಕ್ಕೆ ನೀನು ಇವನಿಗೆ ಎಷ್ಟೊಂದು ಮಾತನಾಡಲು ಅಧಿಕಾರ ಕೊಟ್ಟಿರುವೆ. ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವರೇ? ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಮಾತನೆಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತು ಅವನ ಚರಿತ್ರೆ? ಇದನ್ನೆಲ್ಲ MLA ವೀರನಗೌಡನ ಹೇಳಿರಬೇಕಲ್ಲವೇ? ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನೀನು ನಿನ್ನ ಮನೆ ಮುರಿದುಕೊಳ್ಳುವೆಯಾ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನನ್ನ ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ ಈ ನನ್ನ ಧರ್ಮದ ನುಡಿ ಒಂದೊಂದು ದಿನ ಬೆಂಕಿಯ ಕಿಡಿ ಹಾಗೆ ನಿಮ್ಮ ಬಾಳನ್ನೇ ಸುಟ್ಟು ಹಾಕುತ್ತದೆ. ನೀನು ಕೂಡ ಬೀರದ ಮಾತಲ್ಲಿ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಬಗ್ಗೆ ವೇದವಾಕ್ಯ. ಶಶಿಧರ, ಶಾಲೆ ಕಲಿತು ಸಾಹೇಬನಾಗಲೆಂದು ನಾವು ಬಯಸುತ್ತೇವೆ. ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಾನಲ್ಲಪ್ಪ ಈ ನನ್ನ ತಮ್ಮ. ಇದು ಹೀಗೆ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ವಿಷ ತುಂಬಿದ ಬೀಜ ಒಂದೊಂದು ದಿನ ಮೊಳಕೆ ಎಡೆದು ಹೆಮ್ಮರವಾಗಿ ಬರುತ್ತದೆ. ಏನು ಮಾಡಲಿ?